ಯಾಕೆ ಸುಗಣ ನೋಡ್ತೀಯ ಉಣ್ಣು ಸುಡ್ಸುಡದ ಗೊಜ್ಜಾಕಿ ಎತ್ಕೊಂಡು ಗುಳುಮ್ ಅಂತ ಉಂಡು ಬಿಡು. ನೋಡಿರೆ ಒಬ್ಳಿಗೆ ಬಂದಂಗಾಗುತ್ತೆ. ಸುಮ್ಮನೆ ಉಂಡು ಬಿಡೋದು ಕಲಿಬೇಕು. ಗುಳ್ಕೊನು ನೋಡಬಾರ್ದು, ಎರಡೇ ತುತ್ತಿಗೆ ಇಕ್ಕೋಬೇಕು. ನೋಡ್ತಿದ್ರೆ ಒಬ್ಳಿಗೆ ಬಂದಂಗಾಗುತ್ತೆ. ಯಾಕೋ ಉಂಬಕ್ಕಾಗಲ್ಲ ಕಣತ್ತೆ. ಅಪ್ಪ ಒಬ್ಳಿಗೆ ಬಂದಂಗಾಗುತ್ತೆ. ಮುದ್ದೆ ಇಕ್ಕೊಂಡ್ರೆ ಒಬ್ಳಿಗೆ ಬಂದಂಗಾಗುತ್ತೆ ಕಣತ್ತೆ. ಅಪ್ಪ ಖಾರ ಬೇರೆ. ಅಪ್ಪ ಜಾಸ್ತಿ ಖಾರ ಹಾಕಿದ್ಯಾ ಕಣತ್ತೆ, ಊಟ ಮಾಡೋಕೆ ಆಗ್ತಿಲ್ಲ ಗೊಜ್ಜಾಗೆ. ಹಂಗೆ ಆಗೋದು. ಸುಡ್ಸೋದು ಉಂಡು ಬಿಡಬೇಕು. ಖಾರವಾಗಿ ಇದ್ನಿ ಖಾರವಾಗಿರಬೇಕು. ಹಿಂಗೆ ಊಟ ಸೇರಿದಾಗ ಒಂದಿಟ್ಟು ಖಾರವಾಗಿ ಇರಬೇಕು ಅಂತ ಒಂದಿಟ್ಟು ಖಾರ ಒಂದೆರಡು ಹಸಿಮೆಣ್ಸಿಕಾಯಿ ಹೆಚ್ಚಾಗಿ ಹಾಕಿ ಗೊಜ್ಜು ಚೆನ್ನಾಗಿ ಕೂರ್ಬೇಕು ಇದ್ನಿ. ಉಣ್ಣು ಏನಾಗಲ್ಲ. ಬಿಸಿ ಬಿಸಿ ಮುದ್ದಿಗೂ ಗೊಜ್ಜಿಗೂ ಹಂಗೆ ಎದ್ದೆತ್ಕೊಂಡು ಗುಳ್ಕೊ ಹೆಂಗೆ ಉಣ್ಬೋದಮ್ಮ ಹಂಗೇನಿ. ಉಣ್ಣು ಎತ್ಕೊಂಡು ಉಣ್ಣಮ್ಮ, ನೋಡಬಾರ್ದು. ಉಣ್ಣು ತುಂಬ ಉಣ್ಕೊಂಡು ಚೆನ್ನಾಗಿರ್ಬೇಕು. ಮಾತ್ರೆ ಟಾನಿಕ್ಕಿಂದ ಏನು ಸುಖಿಲ್ಲ. ಹೊಟ್ಟೆ ತುಂಬ ಉಣ್ಬೇಕು. ಬಿಸಿ ಮುದ್ದೆ ಅನ್ನ ಉಣ್ಕೊಂಡು ಚೆನ್ನಾಗಿದ್ರೇನಿ. ನೀನು ಉಣ್ಬತ್ ಕಲಿ, ನೋಡಬಾರ್ದು. ನೋಡ್ತಿದ್ರೆ ಸುಮ್ಮನೆ ನೋಡಂಗಾಗುತ್ತೆ. ಹಬ್ಬಳಿಕೆ ಬಂದಂಗಾಗುತ್ತೆ ಕಣತ್ತೆ, ಉಂಬಕ್ಕಾಗ್ತಿಲ್ಲ. ಅಪ್ಪ ನನಗೆ ಊಟ ಬೇಡ, ಏನು ಬೇಡ ಕಣತ್ತೆ. ಕೊಳ್ಳತ್ತೆ ನೀನೇ ಉಣ್ಣುಕ್ಕ ಬಿಡು. ಅಲ್ಲಿ ಪೊಡ್ ಮಾಡೋಣ ತಿಂತೀನಿ. ಇಲ್ಲಾಂದ್ರೆ ಅಲ್ಲಿಗೆ ಹೋಗು. ಪಡ್ಡಿ ತಂದ್ಕೊಡೋನೇನು, ಇಲ್ಲಾಂದ್ರೆ ಪಡ್ಡೆ ತಿಂತೀಯೇ ಸುಮ್ಮನೆ. ಮುದ್ದೆ ಅಲ್ಲಿಗೆ ನಾನು ತಿಂತೀರಾನ ಪೊಡ್ ತಡಿ. ಚೈತ್ರ ಪೊಡ್ ಮಾಡೋಳಲ್ಲ, ಪೊಡ್ಡು ಚಟ್ನಿ ತಗೊಂಬರನೆ ತಿಂತೀಯೇ. ಒಂದೆರಡು ತಾಂಬರತ್ತೆ ಪೊಡ್ಡ ತಿಂತೀನಿ. ಪೊಡ್ಡನು ಚಟ್ನಿ ತಾಂಬ, ಸ್ವಲ್ಪ ಸಾಂಬಾರು ತಾಂಬ ತಿಂತೀನಿ. ತಡಿತ ತಿಂತೀರ ಗೊಜ್ಜು ಮುದ್ದೆ ನಾನೇ ಉಣ್ತೀನಿ. ನನಗೆ ಗೊಜ್ಜು ಮುದ್ದೆ ಅಂದರೆ ಇಷ್ಟ. ಹಂಗೆ ಸುಡು ಮುದ್ದೆ ಹಚ್ಕೊ ಗೊಜ್ಜು ಎತ್ಕೆಣೆ ಉಂಡ್ರೆ ಹೆಂಗಿರುತ್ತೆ. ತಡಿ ಪೊಡ್ಡ ಹಂಗಾರೆ ನಿನಗೆ ತಗೊಂಬಂದು ಕೊಟ್ಟು ಹಂಗಾರೆ ನಾನೇ ಗೊಜ್ಜು ಮುದ್ದೆ ಉಣ್ತೀನಿ. ತೋರೋಗತ್ತೆ ಒಂದು 7-8 ಹಾಕ್ಯಂಬ, ಒಂದು 10 ಹಾಕ್ಯಂಬ ತಿಂತೀನಿ. ಅವನಾದ್ರೂ ಒಂದಿಟ್ಟು ತಿನ್ಬೋದು, ಯಾಕಂದ್ರೆ ಕಮ್ಮಿರ್ತಾವಲ್ಲ ತಿನ್ಬೋದು. ಹೆಂಗ ಇದ್ರೆ ಹಾಕ್ಯಂಬ ಒಂದಿಷ್ಟು ಹೆಚ್ಚಿಗೆನೆ. ತಡಿ ತತ್ನಂಗಾರೆ. ಯಪ್ಪ ಈ ಮಕ್ಕಳು ಬೇಡ, ಈ ಸವಸ ಬೇಡಮ್ಮಂಗಾಗುತ್ತಪ್ಪ. ವಾಂತಿ ಬಂದಂಗಾಗುತ್ತೆ. ಯಪ್ಪ ಉಂಬಕ್ಕಾಗಲ್ಲ. ಬೇಡಪ್ಪ ಬೇಡ, ನಮ್ಮ ಔಷಧಿ ಅಮ್ಮಂಗಾಗೈತಿ. ಅಮ್ಮ ದೇವ್ರೆ, ನಮ್ಮ ಅತ್ತೆ ಬೇರೆ ಅಷ್ಟು ಗೊಜ್ಜು ಖಾರ ಮಾಡಿ ಕಿವಿಸ್ಬಿಟ್ಟೈತಿ. ಪೊಡ್ಡಾದರೆ ಪೊಟ್ಟು ಚೆನ್ನಾಗಿದ್ದಾವೆ. ಚೈತ್ರಕ್ಕ ಮಾಡ್ದವ ಅವಾಗಲೇ ಒಂದು ತಿನ್ನಲ್ಲ, ಚೆನ್ನಾಗಿದ್ದಾವೆ ಪೊಡ್ಡು, ಚೆನ್ನಾಗಿದ್ವು. ಅವನೇ ಒಂದು ಹೇಳ್ತು ಅಂತೆ ಅಂದರೆ ತಿಂಬಾನ. ಅಮ್ಮ ಅಪ್ಪ ಫೋನ್ ಮಾಡಮ್ಮ ಫೋನು. ಯಾಕಮ್ಮ ಯಾಕೆ ಮಾಡ್ಬೇಕಮ್ಮ? ಸುಮ್ಕಿರಮ್ಮ. ನಾನೊಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಎಲ್ಲ ಶೆಲ್ಫ್ ಎಲ್ಲ ಒರೆಸ್ತಾ ಇದ್ದೀನಿ. ಸುಮ್ಮನಿರು. ಮಾಲಮ್ಮ ಅಪ್ಪ ಫೋನ್ ಮಾಲಮ್ಮ. ಬೇಮಿಕ್ಕು ಜಂಚು ತಾಕೆಟು ಕುಕ್ಕುಳೆ ಮತ್ತೆ ಪೇಡೆಣ್ಣು ಮತ್ತೆ ಬಾಳೆಣ್ಣು ಎಲ್ಲ ತಾಂಬಲಕ್ಕೆ ಹೇಳಮ್ಮ ಅಪ್ಪಗೆ. ಹೇಳಮ್ಮ. ಹೇಳಿದ್ದೀನಿ ಸುಮ್ಮನಿರು. ನಿಮ್ಮ ಅಪ್ಪನಿಗೆ ಹೇಳಿದ್ದೀನಿ, ಋತುಂಗೆ ಸೇಬೆಣ್ಣೆಲ್ಲ ತಾಂಬರಪ್ಪ ಹಣ್ಣೆಲ್ಲನ ಅಂತ ಹೇಳಿದ್ದೀನಿ. ಡೈರಿ ಮಿಲ್ಕು ಚಾಕ್ಲೇಟ್ ಮಾತ್ರ ಬೇಡ, ಕಿಬ್ಬಿಗಳು ಆಗ್ತವೆ ಅಂತ ಹೇಳಿಲ್ವಾ ನಾನು? ಚಾಕ್ಲೇಟ್ ತಿನ್ಬಾರ್ದು ಮಗಳೇ ಅಂತ ಹೇಳಿಲ್ವಾ? ಅಮ್ಮ ಒಂದೇ ಒಂದು ತಿಂತೀನಿ ಕಣಮ್ಮ. ಒಂದೇ ಒಂದು ಪೀಸ್ ಕಣಮ್ಮ. ಪೀದು ಒಂದೇ ಒಂದು ಕುಯ್ಯ ಅಷ್ಟೇ ತಿನ್ನೋದು. ಹಂಗೆಲ್ಲ ತಿನ್ನಬಾರ್ದು. ಕುಯ್ಯ ಅಂತ ತಿನ್ನಬಾರ್ದು, ಜಾಸ್ತಿನೂ ತಿನ್ನಬಾರ್ದು. ನಾನು ಹೇಳಿಲ್ವಾ ಡೈರಿ ಮಿಲ್ಕು ಚಾಕ್ಲೇಟು ಲಾಲಿಪಾಪ್ ಮಾತ್ರ ತಿನ್ನಬೇಡ ಅಂತ ಹೇಳಿ. ಕುಯ್ಯ ಅಂತೆ ಕುಯ್ಯ. ಪೀದು. ಪೀದಂಬದ್ ಬೇರೆ ಕಲ್ತಿದ್ಯಾ? ಪೀದಂಬರ್ ಯಾರು ಹೇಳ್ಕೊಟ್ಟಿದ್ರು ಪೀಜಂಬದ? ನಾನೇ ಕತ್ತಂದೆ. ನೀನೇ ಕಲ್ಕಂಡ ಜಾಣಿ ಮರಿ ಕಣಪ್ಪು. ಹೋಗಲ್ಲಿ ಆಟಾಡೋಗಪ್ಪ. ಅಲ್ಲಿ ಬಾಲ್ ತಗೊಂಡು ಅಲ್ಲಿ ಜೆಸಿಪಿ ತಗೊಂಡು ಜೆಸಿಪಿ ಆಟಾಡೋಗಿ ಹೋಗು. ಅಲ್ಲಿ ಕೂಕೊಂಡು ರೂಮ್ನಾಗ ಆಟಾಡೋಗಪ್ಪ. ಹೋಗಮ್ಮ ಆಟಾಡು. ಫೋನ್ ಮಾಡಮ್ಮ ಅಪ್ಪು, ಮಾತಾಡ್ತೀನಿ ನಾನು. ಫೋನ್ ಮಾಡಮ್ಮ ಅಮ್ಮ. ತಡಿಯಮ್ಮ ಮಾಡೋಣ ಅದೆಲ್ಲ. ಹಲೋ ನೋಡಪ್ಪ, ಋತು ಮಾತಾಡ್ತಾಳಂತೆ. ಏನು ಅಪ್ಪಗೆ ಫೋನ್ ಮಾಡಮ್ಮ ಅಂತ ಹೇಳ್ತಾ ಇದ್ದಾಳೆ. ಏನು ಕೇಳಪ್ಪ? ಹಲೋ ಅಪ್ಪಾಜಿ. ಓನಮ್ಮ ಓನಚಿನಿ ಹಾಕಮ್ಮ, ಅಮ್ಮಗೆ ಫೋನ್ ಮಾಡು ಅಂತ ಹೇಳ್ದಂತೆ. ಯಾಕಪ್ಪ? ಅಪ್ಪಾಜಿ ಬರ್ಬೇಕಲ್ಲೇ ನನಗೆ ಡೈರಿ ಮಿಲ್ಕು ಮತ್ತೆ ತಾಕೆಟು ದಂಟು ಕುಕ್ಕುಳೆ ದೂತು ತೇಬೆಣ್ಣು ಬಾಳೆಣ್ಣು ಎಲ್ಲ ತಗೊಂಬಾಲಪ್ಪದಿ. ಅಪ್ಪದಿ ಪೀಸ್ ಎಲ್ಲ ತಗೊಬತ್ತೀಯಾ? ತತ್ತೀನಿ ಬಿಡು. ಬೇಡ ಕಣ್ರಿ, ಡೈರಿ ಮಿಲ್ಕು ಚಾಕ್ಲೇಟು ಲಾಲಿಪಾಪ್ ಇಂಥವೆಲ್ಲ ಏನು ತರಕ್ಕೆ ಹೋಗ್ಬೇಡ್ರಿ ನೀವು. ಅವೆಲ್ಲ ಬೇಡ. ಒಂದೆರಡು ಕುರ್ಕುರೆನು ಜ್ಯೂಸು, ಅರ್ಧ ಕೆಜಿ ಸೇಬು, ಕಿತ್ಲೆಹಣ್ಣು ತಗೊಂಬರ್ರಿ, ಬಾಳೆಹಣ್ಣು ತಗೊಂಬಂದ್ರೆ ತಿಂತಾಳೆ ಊಟ ಆದ್ಮೇಲೆ. ಇಲ್ಲ ಕಣಪ್ಪ ತಗೊಂಬಲ್ಲಪ್ಪ. ಪೀಸ್ ಕಣಪ್ಪ ಅಪ್ಪ, ಪೀಸ್ ಕಣಪ್ಪ ತಗೊಂಬಲ್ಲಪ್ಪ. ತತ್ತೀನಿ ತತ್ತೀನಿ ಹೇಳಿ ಬಿಡು.
ಅಪ್ಪ ಯಾವಾಗ ಬತ್ತಪ್ಪ? ಆಮೇಲೆ ಬರುತ್ತೆ, ಸುಮ್ಮನಿರು. ಯಾವಾಗ ಬತ್ತೀಯ ಅಯ್ಯೋ ರೀ, ಇವಳ್ದೊಂದು ಹಿಂಸೆ. ಅಪ್ಪ ಎಲ್ಲೋಗೈತೆ ಫೋನ್ ಮಾಡು, ಅಪ್ಪಗೆ ಫೋನ್ ಮಾಡು, ಬರೀ ಅಪ್ಪಗೆ ಫೋನ್ ಮಾಡು ಅಂಬೋದೇ ಯಾವಾಗ್ಲೂ. ಕಟ್ ಮಾಡ್ರಿ. ಅಪ್ಪ ಇನ್ನೇನು ತಮತಾರ? ಇನ್ನೇನು ಇಲ್ಲ ನಮ್ಮ ತಮತಾರ. ಇರಪ್ಪ ಇರು, ಕಟ್ ಮಾಡೋಣ. ಬಾಯ್ ಕಣಪ್ಪ, ಬಾಯ್. ಬಾಯ್ ಬಾಯ್ ಬಾಯ್. ನಮ್ಮ ಅಪ್ಪದಿ ದೂತು ದಮ್ತು ಎಲ್ಲ ತಲುಪೆ ಕಣಮ್ಮ, ನಾನು ಅಪ್ಪ ಹೇಳಿದ್ದೀನಿ. ಸರಿ ಅಮ್ಮ, ಆಯ್ತು ತಿನ್ಮಂತ ಹೇಳು. ಚೈತ್ರ ಒಂದೆರಡು ಪಡ್ಡ ಕೊಡಮ್ಮ. ಪಡ್ಡಿಲ್ಲ ಕಣಂತೆ, ಖಾಲಿ ಅದು ಯಾರಿಗೆ? ನನಗೇನೆ, ನಾನು ಇನ್ನ ತಿಂದಿಲ್ವಲ್ಲ, ಅದಕ್ಕೆ ತಿಂಬನಂತ ಬಂದು ಒಂದು 10 ಇದ್ರೆ ಹಾಕೊಡಮ್ಮ. ತಿಂತೀನಿ ಚಟ್ನಿನೂ ಪಡ್ಡು ಒಂದೆರಡು ಸಾಂಬಾರು ಬಿಟ್ಕೊಟ್ಟು ಕೊಡು. ಇನ್ನು ನಾನು ತಿಂದಿಲ್ವಲ್ಲ, ಅಲ್ಲಿ ಖಾಲಿ ಮಾಡಿದ್ರಿ. ಒಂದೆರಡು ಇಲ್ಲಾಂದ್ರೆ ಇಟ್ಟಿದ್ರಿ ಒಯ್ಕೊಡು ಒಂದೆರಡು. ಹಿಟ್ಟನು ಇಲ್ಲ ಪಡ್ಡನು ಖಾಲಿ ಆದ್ವು ಕಣತ್ತೆ, ಆಲೇನೆ ಇರಿಸ್ಲಿಲ್ಲ. ಸುಮ್ಕಿರು, ಹೋಗಲ್ಲ ಆಟಾಡೋಗು, ಆಮೇಲೆ ಮಾಡ್ಕೊಡ್ತೀನಿ. ಹೋಗು ಮಾಡ್ಕೊಡ್ತೀನಿ. ಅಲ್ಲ ನಾನು ತಿಂದಿಲ್ಲ ಅಲ್ಲ ಚೈತ್ರ, ಆಲೆ ಖಾಲಿ ಮಾಡಿದ್ರ ಅಲ್ಲ. ನಾನು ಇವಾಗ ಯಾ ತುಂಬಾನೇ ಹೇಳು. ನೀನು ಹೋಗತ್ಲಾಗೆ ನಾನಿನ್ನ ಉಂಟೇ ಇಲ್ಲಮ್ಮ. ಅಯ್ಯೋ ಅಲ್ಲೇ ಮಾಡ್ತಿದ್ದಲ್ಲತ್ತೆ, ನಿನ್ನ ಮಗನ ಮನೆಗೆ ಬೆಳಗ್ಗೆ ಹೇಳ್ತಿದ್ದಲ್ಲ, ಎಲ್ಲ ಇಲ್ಲೇ ಮಾಡಮ್ಮ, ಎಲ್ಲ ಮಾಡ್ಕೊಡಮ್ಮ ಅಂತ ಹೇಳ್ತಿದ್ದಲ್ಲ. ನೀನು ಅಲ್ಲೇ ಮಾಡಿದ್ಯೇನೋ ಅಡುಗೆ ಎಲ್ಲ ಅಲ್ಲೇ ಮಾಡ್ತಿದ್ದಲ್ಲ, ಅದಕ್ಕೆ ಅಲ್ಲೇ ಉಮ್ತೇನೋ ಅಂತ ಸುಮ್ಮನಾದೆ. ನನಗೇನು ಗೊತ್ತು ನೀನು ಉಮ್ತೀಯ ಅಂತ ಹೇಳಿ. ನೀನು ಅಲ್ಲೇ ಬೇರೆ ಮಾಡ್ತಿದ್ದೆ, ಅಲ್ಲೇ ಮಾಡಿ ಅಲ್ಲೇ ಉಂಬನ. ಇಲ್ಲೇ ತಾನೇ ಉಂಬದ್ ನಾನು. ಅಲ್ಲೇ ಹಂಗೆ ಉಂಬನಮ್ಮ. ಅವಳಿಗೇನೋ ಸ್ಯಾನಕ್ಕಿಲ್ಲ ಅಂದ್ರೆ ಒಂದಿಟ್ಟು ಗೊಜ್ಜೂಸಿ ಮುದ್ದೆ ಮಾಡಿಕೊಟ್ಟೆ ಅಷ್ಟೇ. ಒಂದೇ ಮುದ್ದೆ ಮಾಡಿದ್ದೆ, ನಾನೇನು ಸ್ಯಾನೆ ಮಾಡಲಿಲ್ಲ. ನೀನು ಪಡ್ಡು ಮಾಡಿದ್ದೆ ಅಂದಲ್ಲ, ಪಡ್ಡು ಅಮ್ಮಣಿ ತಿಂತಿದ್ಲಲ್ಲ, ಅದಕ್ಕೆ ಇಲ್ಲೇ ತಿಂಬನಂತ ಬಂದೆ ನಾನು. ನಾನು ಇರಿಸ್ಲಿಲ್ಲ ಕಣತ್ತೆ, ಎಲ್ಲ ತಿಂದ್ಬಿಟ್ವಿ. ಇನ್ನೊಂದೆರಡು ಇದ್ವಿ, ಈಗ ಅಮ್ಮಣಿ ತಿಂದ್ಲು. ನಮ್ಮ ಶಿಲ್ಪಕರಿಗೆ ಬೇರೆ ಸ್ವಲ್ಪ ಕಳಿಸಿದ್ವಿ, ಖಾಲಿ ಆಗ್ಬಿಟ್ವು. ಮಧ್ಯಾಹ್ನಕ್ಕೆ ಏನಾರ ಮಾಡೋಣ ಅಂತ ಸುಮ್ಮನಾದೆ. ನೋಡಿ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಡಬ್ಬಿಗಳೆಲ್ಲನ ಎಲ್ಲ ತೊಳೆದಿಟ್ಕೊಂಡು ಎಲ್ಲ ಧೂಳಾಗಿತ್ತು, ಧೂಳೆಲ್ಲ ಒರೆಸ್ಕೊತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನು ಮಾಡಿಲ್ಲ. ಅಲ್ಲೇ ಊಟ ಮಾಡಿರಿ. ಗೊಜ್ಜು ಮುದ್ದೆ ಮಾಡಿದ್ವಿ ಅಂದ್ರಲ್ಲ, ಅದ್ರಾಗೆ ಒಂದು ಅರ್ಧ ಮುದ್ದೆ ಊಟ ಮಾಡಿರಿ. ಅಲ್ಲ ಪಡ್ಡು ಅಂದ್ರೆ ಇಷ್ಟ, ಅದಕ್ಕೆ ಒಂದೆರಡು ಕೊಡ್ತಿದ್ದೇನೋ, ಒಂದೆರಡು ಹಾಕ್ಕೊಡ್ತಿದ್ದೇನೋ ಅಂತೇಳಿ ಅದಕ್ಕೆ ಬಂದೆ. ಹಂಗಾರೆ ಇಲ್ವೇನು? ಇಲ್ಲ ಕಣತ್ತೆ, ಇರಿಸ್ಲಿಲ್ಲ, ಅಲ್ಲಿ ಮಾಡ್ತಿದ್ದಲ್ಲ, ಅಲ್ಲೇ ಉಂಟೇನೋ. ಸುಮ್ಮನೆ ಯಾಕೆ ಮಾಡಿ ವೇಸ್ಟ್ ಮಾಡೋಣ? ಮಧ್ಯಾಹ್ನಕ್ಕೆ ನೀನು ತಿಂಬಲ್ಲ, ಮಾಮಗೆ ಮುದ್ದೆ ಬೇಕು, ಸಾರು ಮಾಡಿ ಮಾಮಗೆ ಏನಾರ ಮುದ್ದೆ ಮಾಡೋಣ ಅಂತ ಹೇಳಿ ಮೂಲಂಗಿ ಸಾಂಬಾರು ಆಮೇಲೆ ಮಾಡೋಣ ಅಂತ ಹೇಳಿ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಂತಿದ್ದೆ. ಇರಿಸ್ಲಿಲ್ಲ ನಾನು. ಹಿಟ್ಟನೂ ಇಲ್ಲ, ಕೊಡ್ತಿದ್ದೆ ಇಲ್ಲ ಅಂದರೆ. ಅಲ್ಲ ತಿಂದಿಲ್ಲ ಅಂಬೋದು ಗೊತ್ತೈತಿ, ಈಸ್ತಿಂದ ನನಗೆ ಹೆಚ್ಚಾಗಿ ಮಾಡ್ತಿದ್ದೆ. ಇವತ್ತೇ ಮಾಡಿಲ್ಲ ಅಲ್ಲ ಚೈತ್ರ ನೀನು. ಹೇಳತ್ತ ಇನ್ನು ನಮ್ಮ ಮತ್ತೆ ತಿಂದಿಲ್ಲ ಅನ್ಕೋಬೇಕು. ಇವಾಗ ಏನು ತಿಂಬನ್ ನಾನು? ಅಲ್ಲ ನೀವಲ್ಲಿ ಮಾಡ್ತಿದ್ರಲ್ಲತ್ತೆ, ಅದಕ್ಕೆ ನಾನು ಸುಮ್ಮನಾಗಿದ್ದು, ಇಲ್ಲಾಂದ್ರೆ ಮಾಡ್ತಿದ್ದೆ. ಬಿಡತ್ತ ಹೋದ್ರೆ ಹೋಗ್ಲಿ. ಅಲ್ಲ ನೋಡಿ ತಿಂದಿಲ್ಲ ಅಂಬೋದು ಇರಿಸ್ಬೇಕು ಅಂಬೋದು ಗೊತ್ತಾಗಲ್ವಿ, ಇರಿಸೇ ಇಲ್ಲ. ಹೇಳತ್ಲಾಗೆ ನಮ್ಗಂಗೆ ಹೊಟ್ಟೆ ಹಸ್ತೈತಿ. ಮುದ್ದೆ ಮಾಡ್ಕೊಡೋಣೇನತ್ತೆ, ರಾತ್ರಿ ಸಾಂಬಾರು ಐತೆ. ಅಲ್ಲ ಬೇಡ, ಪಡ್ಡು ಬೇಕಾಗಿತ್ತು, ಅದಕ್ಕೆ ಪಡ್ಡು ಇದ್ದಾವೇನೋ ಅಂತ. ಚಟ್ನಿ ಐತಿ, ಚಟ್ನಿ ನಾನು ಇದ್ರೆ ಕೊಡು. ಚಟ್ನಿನೂ ಸ್ವಲ್ಪನೇ ಕಾಣತ್ತೆ, ನಾನು ಮಾಡಿದ್ದು ಚಟ್ನಿ ಸಾಂಬಾರು ಅದೇ ರಾತ್ರಿ ಸಾಂಬಾರೇನೆ. ಅದಕ್ಕೆ ಅದನ್ನೇ ಹಾಕೊಂಡು ಬೇಳೆ ಸಾರು, ಅದೇ ಸಾಂಬಾರೇನು ಮಾಡಲಿಲ್ಲ. ಚಟ್ನಿನೂ ಖಾಲಿ ಆಯಿತು, ಅದೇ ರಾತ್ರಿ ಸಾಂಬಾರು ಐತಿ, ಬೇಕಂದ್ರೆ ಮುದ್ದೆ ಮಾಡ್ಕೊಡ್ತೀನಿ ಒಂದ. ಬೇಡ ಬಿಡತ್ತ. ಮುದ್ದಿನೇನು ಅಲ್ಲೇ ಐತಲ್ಲ ಉಮ್ತೀನಿ. ನಾನು ಪಡ್ಡಾಗದಕ್ಕೆ ಬಂದೆ, ಆಸೆ ತಿಂಬನ ಅಂತೇಳಿ ಚೆನ್ನಾಗಿರ್ತಾವೆ ಅಂತೇಳಿ ತಿಂಬನ ಅಂತ ಬಂದೆ. ಮುದ್ದೆ ಆದರೆ ಏನು ಬೇಡ ಬಿಡು, ಅಲ್ಲೇ ಐತೆ ಉಮ್ತೀನಿ. ಅಲ್ಲ ನಿನ್ನ ಮಗ ಇಲ್ಲೇ ಮಾಡು ಅಂತಿದ್ನಲ್ಲ, ಅದಕ್ಕೆ ಅಲ್ಲೇ ಉಮ್ತೇನೋ ಅಂತ ಅಂದ್ಕೊಂಡು. ಅವಳಿಗೆ ಚೆನ್ನಾಗಿಲ್ಲ ಅಂತ ಮಾಡಿದ್ದ. ಅವಳಿಗೆ ಪಾಪ ಸುಸ್ತಾಗುತ್ತಂತೆ. ನಿನಗೂ ಹಂಗೆ ಅಲ್ವೇ ನಮ್ಮ ಚೈತ್ರಮ್ಮ ಆಗ್ತಿದ್ದು? ಅವಳಿಗೆ ಪಾಪ ಸುಸ್ತಾಗುತ್ತಂತ, ಹಂಗೆ ಮಾಡೋಕ್ಕಾಗಲ್ವಂತೆ. ಅದಕ್ಕೆ ಹಾಲು ಕಾಸ್ಕೊಟ್ಟೆ, ಹಿಂಗೆ ಮುದ್ದೆ ಮಾಡಿ ಗೊಜ್ಜು ಚೂಸ್ಕೊಟ್ಟೆ. ಏನು ಮಾಡೋಣ, ಎಲ್ಲರಿಗೂ ಹಿಂಗೆ ಆಗೋದು. ನಿನಗೂ ಮಾಡಿಕೊಟ್ಟೆ, ಅವಳಿಗೂ ಮಾಡಿಕೊಡ್ತೀನಿ ಅಷ್ಟೇನಿ. ಏನಾದ್ರಾಗೇನೇನು ಬೇರೆದೇನೇನು ಐತೆ ಏನಿಲ್ಲ. ಮುದ್ದೆ ಮಾಡ್ಕೊಡೋಣ? ಬೇಡ ಬಿಡು, ಅಲ್ಲೇ ಉಮ್ತೀನಿ. ಹೋಗಾದ್ರಾಗೆ ಒಂದು ಮುರ್ಕ ಇರಿಸ್ಬೇಕು, ಇರಿಸೇ ಇಲ್ಲ ನಾನು ತಿಂಡಿನ. ನಮ್ಮ ಅತ್ತೆ ಬೆಳಗ್ಗೆಯಿಂದ ಅಲ್ಲೆಲ್ಲ ಕೆಲಸ ಮಾಡಿ ಅವ್ರಿಗೆಲ್ಲ ಪಾತ್ರೆ ತೊಳ್ಕೊಡೋದು, ಎಲ್ಲ ಕಸ ಹೊಡೆಯೋದು ಎಲ್ಲ ಮಾಡ್ಕೊಡೋದು, ಎಲ್ಲ ಅವಳಿಗೆ ಮಾಡಿಕೊಟ್ಟು ಎಲ್ಲ ಅಡುಗೆನೂ ಮಾಡೈತೆ. ಉಣ್ಬೇಕಾ ಅಲ್ಲೇನೆ, ನಾನು ಅಲ್ಲೇ ಉಂಬುತ್ತೆ ಅಂತ ಸುಮ್ಮನಾದೆ. ಅವಳು ಎಲ್ಲ ಹೇಳ್ಕಳಿಸಿ ತರಗತಿ ಪಡ್ಡ ಅಂತ ಹೇಳಿ, ಅದಕ್ಕೆ ನಾನು ಎಲ್ಲ ಅಂದು. ಏನು ಅವಳಿಗೆ ಮಾಡ್ಕೊಡ್ದಿದ್ರು ಉಳ್ದೈತೆ. ಅವಳಿಗೆ ನಾವು ಅಂತರಿಗೆ ಮಾತ್ರ ಕೊಡೋಕೆ ಹೋಗ್ಬಾರ್ದು. ನಿನ್ಗೆ ಏನೋ ನನಗೆ ಬರೋ ಪಾಪ ಎಲ್ಲ ಬರಲೇಳು, ನಾನು ಮಾತ್ರ ಕೊಡಲ್ಲ. ಎಲ್ಲೇನು ಕರ್ತವ್ಯ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ನಾನು. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.